ಕಾಂಗ್ರೆಸ್ ಮನೆಯಲ್ಲಿ ಇದೀಗ ಡಿಸಿಎಂ ಡಿಕೆಯ ನಡೆ ಬಗ್ಗೆ ಚರ್ಚೆ ಶುರುವಾಗಿದೆ. ಡಿಸಿಎಂ ಡಿಕೆ ಹಿಂದುತ್ವದ ಹಾದಿಗೆ ನಾನಾ ಬಗೆಯ ವಿಶ್ಲೇಷಣೆಗಳು ನಡೆಯುತ್ತಿವೆ. ಡಿಕೆ ವಿಭಿನ್ನ ಹೆಜ್ಜೆಗೆ ಕಾಂಗ್ರೆಸ್ನಲ್ಲಿ ಪರ ವಿರೋಧದ ವಾದ ಕೇಳಿ ಬರ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಡೆಗೆ ಕೆಎನ್ ರಾಜಣ್ಣ ಅಸಮಾಧಾನ. ಸದ್ಗುರು ಜೊತೆ ವೇದಿಕೆ ಹಂಚಿಕೊಂಡಿದ್ದು ಎಷ್ಟು ಸರಿ ಎಂದು ಪ್ರಶ್ನೆ. ಸದ್ಯ ಕಾಂಗ್ರೆಸ್ ಮನೆಯಲ್ಲಿ ಡಿಸಿಎಂ ಡಿಕೆಯದ್ದೇ ಸುದ್ದಿ. ಡಿಕೆ ಇಶಾ ಫೌಂಡೇಶನ್ ಅಲ್ಲಿ ಭಾಗವಹಿಸಿದ್ದೇ ತಡ ಕಾಂಗ್ರೆಸ್ ಒಳಗೆ ವಿಭಿನ್ನ ಹೇಳಿಕೆಗಳು ಕೇಳಿಬರೋಕೆ ಶುರುವಾಗಿದೆ. ಡಿಸಿಎಂ ಡಿಕೆಶಿ ನಡೆಯನ್ನ ಪ್ರಶ್ನೆ ಮಾಡಿರೋ ಸಚಿವ ಕೆಎನ್ ರಾಜಣ್ಣ ಸದ್ಗುರು ಜೊತೆ ಡಿಕೆ ವೇದಿಕೆ ಹಂಚಿಕೊಂಡಿದ್ದು ಎಷ್ಟು ಸರಿ ಹೇಳಿ ಎಂದು ಪ್ರಶ್ನಿಸಿದ್ದಾರೆ. ಆವತ್ತು ರಾಹುಲ್ ಗಾಂಧಿ ಯಾರು ಅಂದಿದ್ದು ಇದೇ ಸದ್ಗುರು, ಅಂಥವರ ಜೊತೆ ವೇದಿಕೆ ಹಂಚಿಕೊಳ್ತಾರೆ ಅಂದ್ರೆ ಅದಕ್ಕೆ ಏನ್ ಹೇಳೋದು ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು ಸದ್ಗುರು. ಸದ್ಗುರು ಏನು ಹೇಳ್ತಾರೆ, ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಲೋಕಸಭಾ ಸದಸ್ಯರು ಇಲ್ಲೇ ಇದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿಂತ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೇ. ಡಿಕೆ ಹಿಂದುತ್ವ ಹೊಸದೇನೂ ಅಲ್ಲ ಎಂದ ಸತೀಶ್ ಜಾರಕಿಹೊಳಿ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಡಿಕೆಶಿಯ ಹಿಂದುತ್ವ ವಿಚಾರ ಹೊಸದೇನೂ ಅಲ್ಲ, ಮೊದಲಿನಿಂದಲೂ ಹಿಂದುತ್ವದ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದಾರೆ ಎಂದರು. ಸಚಿವ ಎಂಬಿ ಪಾಟೀಲ್ ಸದ್ಗುರು ಕಾರ್ಯಕ್ರಮಕ್ಕೆ ಡಿಕೆಶಿ ಹೋಗಿದ್ದು ತಪ್ಪಲ್ಲ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ವಿರೋಧ ಹೇಗಾಗುತ್ತೆ ಎಂದು ಪ್ರಶ್ನಿಸಿದ್ದಾರೆ. ಹಾಗೆ ಸಚಿವ ಎಚ್ಸಿ ಮಹದೇವಪ್ಪ ಮಾತಾಡಿ, ಇಶಾ ಕಾರ್ಯಕ್ರಮಕ್ಕೆ ಹೋಗಿದ್ದಕ್ಕೆ ಡಿಕೆಶಿಯೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಹೆಚ್ಚು ಸ್ಪಷ್ಟನೆ ಕೊಡುವುದಕ್ಕೂ ಅವರೇ ಸಮರ್ಥರು ಅಂದರು. ಹೊಸದೇನಲ್ಲ, ಮುಂಚೆನೇ ಹೇಳ್ತಾರೆ, ಇವತ್ತಿಲ್ಲ, ಮುಂಚೆನೇ ಹೇಳಾರ. ಅವರೇನೋ ನಮಗೆ ತಿಳಿದ ಮಟ್ಟಿಗೆ ನಾವು ಯಾವಾಗಿದ್ದ ಕೇಳ್ತೀವಿ ಅವಾಗ ಇದನ್ನ ಹೇಳ್ಯಾರ, ಹೊಸದಲ್ಲಿ ಹೇಳ್ಯಾರ, ಅದನ್ನ ಅವಾಗಿಂದ ಅದನ್ನೇ ಹೇಳ್ತಾರೆ ಅವರು. ಈಗೇನ ಹೊಸದಲ್ಲ, ಅದು ಹಳೆದೇ ಇರೋದು. ಅವ್ರು ಮಾಡ್ಬೇಕಲ್ಲ, ಅದು ಅಂತಾರಾಜ್ಯಕ್ಕೆ ಹೋಗಿದ್ರೆ ನಮ್ಮ ಕರ್ನಾಟಕದಾಗ ನಡೆದಿಲ್ಲಲ್ಲ ಅದು. ಡೆಲ್ಲಿ ಅವ್ರಿಗೆ ಸಂಬಂಧಪಟ್ಟದ್ದು ಅದನ್ನ ಪಕ್ಷ ಸಿದ್ಧಾಂತದ ಅದಿರ್ತದೆ. ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ? ಹಿಂದೂಗಳು ಹೌದೋ ಇಲ್ಲೋ? ಮತ್ತೆ ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ? ಪಕ್ಷ ಸಿದ್ಧಾಂತ ಹೊಡೆದು ಅದು ಶಿವರಾತ್ರಿ ಮಾಡೋದು. ನಾನು ಶಿವರಾತ್ರಿಗೆ ಹೋಗಿಲ್ವಾ? ಶಿವನ ಲಿಂಗದ ಗುಡಿ 770 ಲಿಂಗದ ಗುಡಿಗೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ರದ್ದು ಶಿವಗಿರಿಗೂ ಹೋಗಿದ್ದೀವಿ. ಅಮಿತ್ ಶಾ ಅವರೆಲ್ಲ ಬಂದಿದ್ರು. ಏನು ತಪ್ಪಿದೆ? ಈಗ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ದವರು ಅದು ಕೂಡಿರೋಣ, ಸ್ವಾಮಿಗಳು ಕರೀತಾರೆ, ಅನೇಕ ಕಾರ್ಯಕ್ರಮಗಳನ್ನ ನಮ್ಮನ್ನು ಕರೀತಾರೆ, ಅವರು ಕರೀತಾರೆ. ರಾಜಣ್ಣವ್ರು ಏನು ಹೇಳಿದ್ದಾರೆ, ಇನ್ನೊಬ್ರು ಹೇಳಿದರೆ ಏನು ಗೊತ್ತಿಲ್ಲ. ಡಿ ಕೆ ಶಿವಕುಮಾರು ನಮ್ಮ KPCC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅವರು ಹೋಗಿದ್ದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉಳಿದಿರೋದು ಹೇಳೋದಕ್ಕೆ ಅವರೇ ಸಮರ್ಥರು. ಘಟನೆ ಸಂಬಂಧ ಮಾತನಾಡಿರೋ ಡಿಕೆ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್, ಡಿಕೆ ಸದ್ಗುರು ಕಾರ್ಯಕ್ರಮಕ್ಕೆ ಹೋಗೋದನ್ನ ಹೈಕಮಾಂಡ್ಗೆ ತಿಳಿಸಲಾಗಿತ್ತು. ಅಲ್ಲದೆ ಓರ್ವ ಭಾರತೀಯನಾಗಿ ಒಬ್ಬ ಹಿಂದೂ ಆಗಿ ಸಂಸ್ಕಾರ ಉಳಿಸೋ ಕೆಲಸ ಮಾಡಿದ್ದಾರೆ ಅಂದ್ರು. ಸದ್ಗುರು ಅವರು ಮನೆಗೆ ಬಂದು ಆಹ್ವಾನ ನೀಡಿದ್ರು. ಆ ಆಹ್ವಾನವನ್ನ ಸ್ವೀಕಾರ ಮಾಡಿ ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ದೇವರ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥವ್ರು. ಒಬ್ಬ ಭಾರತೀಯನಾಗಿ, ಒಬ್ಬ ಹಿಂದೂ ಆಗಿ ಅವರ ಸಂಸ್ಕಾರಗಳನ್ನು, ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹೆಸರು ಶಿವಕುಮಾರ್ ಅಂತ ಇಟ್ಕೊಂಡ್ಬಿಟ್ಟು ಬೇರೆಲ್ಲ ಮಾತಾಡಿದ್ರೆ ಏನು ಮಾಡೋಕ್ಕಾಯ್ತದೆ? ಕಾಂಗ್ರೆಸ್ನಲ್ಲಿ ಜೋರಾಯಿತು ಪವರ್ ಶೇರಿಂಗ್ ಗುಮಾನಿ. ಹೈಕಮಾಂಡ್ ಮುಂದೆ ಡಿಕೆ ಡಿಮ್ಯಾಂಡ್ ಇಟ್ಟಿರಬಹುದು. ಡಿಕೆ ಸದ್ಗುರು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದಷ್ಟೇ ಅಲ್ಲ, ಪವರ್ ಶೇರಿಂಗ್ ವಿಚಾರವು ಭಾರೀ ಚರ್ಚೆಯಾಗ್ತಿದೆ. ಡಿಕೆ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿರಬಹುದು. ಎಲ್ಲರಿಗೂ ಅವರದ್ದೇ ಡಿಮ್ಯಾಂಡ್ ಇರುತ್ತೆ. ಹೈಕಮಾಂಡ್ ತೀರ್ಮಾನ ಎಲ್ಲರೂ ಕೇಳಬೇಕೆಂದು ಸತೀಶ್ ಜಾರಕಿಹೊಳಿ ಹೇಳಿದ್ರೆ, ಎಲ್ಲವೂ ಹೈಕಮಾಂಡ್ ತೀರ್ಮಾನ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಯಾರಿಗೆ ಅವ್ರು ಏನು ಮಾತಾಡಿದಾರೆ ಗೊತ್ತಿಲ್ಲ. ನಾವು ಹೋಗ್ತೀವಿ, ನಾವು ಮಾತಾಡ್ತೀವಿ, ಬೇರೆಯವರೆಲ್ಲ ಸಾಕಷ್ಟು ಮಂತ್ರಿಗಳು ಹೋಗಿರ್ತಾರೆ. ಅವ್ರವ್ರ ಡಿಮಾಂಡ್ ಬೇಡಿಕೆ ಇಡ್ತಾರೆ. ಅವ್ರೇನು ಇಟ್ಟಿದಾರ ನಮಗೆ ಗೊತ್ತಿಲ್ಲ. ನಾವೇ ತೊಳೆದ ಪಾರ್ಟಿ ಇದೆ, ಎಲ್ಲರೂ ಇದ್ದಾರೆ, ನಾವೊಬ್ಬರೇ ಇಲ್ಲ, ಇಡೀ 140 ಜನ ಇದ್ದಾರೆ. ಈಗ ನಾ ಇಂಡಿವಿಜುವಲ್ ಏನು ಮಾಡ್ಲಿಕ್ಕಾಗಲ್ಲ, ಪಾರ್ಟಿ ಇದೆ.
ಪಾರ್ಟಿ ಡಿಸಿಷನ್. ನೋಡು, ಆ ವಿಚಾರದಾಗ ನಾನು ನಿರ್ಧಾರ ಮಾಡಿದ್ದೀನಿ. ಈ CM ಆಗಲಿ ಮತ್ತೊಂದಾಗಲಿ KPCC ಆಗಲಿ ಎಲ್ಲನೂ ಪಕ್ಷದ ಹೈಕಮಾಂಡ್ ಬಿಟ್ಟದ್ದು. ಇದ್ರ ಬಗ್ಗೆ ನಾನು ಪ್ರತ್ಯೇಕ ಮಾಡಬಾರ್ದು ಅಂತ ಒಂದು ದಿಟ್ಟ ನಿರ್ಧಾರ ತಗೊಂಡಿದ್ದೀನಿ. ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ದೀನಿ, ನಿಮಗೂ ಹೇಳ್ತೀನಿ. ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ, ಆ ಬಗ್ಗೆ ಪ್ರಶ್ನೆ ಕೇಳಬೇಡ್ರಿ, ನಾವು ಉತ್ತರ ಕೊಡೋದಿಲ್ಲ. ನನಗೂ ಒಂದು ಕನಸಿದೆ, ಅಣ್ಣ CM ಆಗಬೇಕು. ಅಣ್ಣ CM ಆಗೋ ಕನಸು ಬಿಚ್ಚಿಟ್ಟ DK ಸುರೇಶ್. ಪವರ್ ಶೇರಿಂಗ್ ಗುಮಾನಿ ಜೋರಾಗಿರುವಾಗಲೇ ಅಣ್ಣ CM ಆಗೋ ಕನಸನ್ನ ಮಾಜಿ ಸಂಸದ DK ಸುರೇಶ್ ಬಿಚ್ಚಿಟ್ಟಿದ್ದಾರೆ. ನನಗೂ ಒಂದು ಕನಸಿದೆ, ಅಣ್ಣ CM ಆಗಬೇಕು. ಸದ್ಯಕ್ಕೆ ಮುಖ್ಯಮಂತ್ರಿ ಸೀಟ್ ಖಾಲಿ ಇಲ್ಲ. ಸದ್ಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ. ಸೀಟ್ ಖಾಲಿ ಇದ್ದಾಗ ಮಾತ್ರ ಪ್ರಯತ್ನ ಮಾಡಬೇಕು. ಬಲವಂತವಾಗಿ ಎಳೆದು ಸೀಟ್ ಮೇಲೆ ಕೂರಿಸಲು ಆಗಲ್ಲ. ನಮಗೆ ನಂಬಿಕೆ ಇದೆ, ನಂಬಿಕೆ ಮೇಲೆ ಜೀವನ ನಡೆಸುತ್ತಿದ್ದೇವೆ ಎಂದು ಮಾಜಿ ಸಂಸದ DK ಸುರೇಶ್ ಹೇಳಿದ್ದಾರೆ. ಅದು ಪಕ್ಷ ತೀರ್ಮಾನ ಮಾಡಬೇಕು. DK ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ, ಅದು ಪಕ್ಷ ತೀರ್ಮಾನ ಮಾಡ್ತದೆ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಗೊತ್ತಿಲ್ಲ, ನನಗೇನು ಗೊತ್ತು, ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ನಾನು ಭವಿಷ್ಯ ಹೇಳೋಕ್ಕಾಗತ್ತಾ? ನನ್ನ ಭವಿಷ್ಯ ಹೇಳೋನಲ್ಲ. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರುತ್ತೆ. ಒಂದ್ ಕಡೆ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆಯಾಗುತ್ತಿರುವಾಗಲೇ DK ಸದ್ಗುರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಅಧಿಕಾರ ಹಂಚಿಕೆಗಾಗಿ ಹಿಂದೂಗಳ ಓಲೈಕೆಗೆ ಮುಂದಾಗಿದ್ದಾರಾ DK ಎಂಬ ಅನುಮಾನ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್ TV9.